ನಮ್ಮ ಇಂದಿನ ವಿಷಯ ತುಕ್ಕು ಹಿಡಿಯದ ದೆಹಲಿಯ ಕಬ್ಬಿಣದ ಕಂಬ ಭಾರತೀಯರ ಲೋಹ ವಿಜ್ಞಾನದ ಸಾಧನೆಯ ಹೆಗ್ಗುರುತು ಆಗಿದೆ. ದೆಹಲಿಯ ಕುತಬ್ ಮಿನಾರ್ ಎಂದರೆ ಕೋತುಲ್ ಇಸ್ಲಾಂ ಮಸೀದಿಯ ಒಳಾಂಗಣದಲ್ಲಿ ಒಂದು ಅಪರೂಪದ ಕಬ್ಬಿಣದ ಕಂಬ ಇದೆ. ಇದು ಮೆಹರೌಲಿ ಕಂಬ ಅಂತ ಪ್ರಸಿದ್ಧ ಆಗಿದೆ. 1700 ವರ್ಷಗಳಷ್ಟು ಹಿಂದೆ ತಯಾರಿಸಲ್ಪಟ್ಟ ಈ ಕಂಬ ತುಕ್ಕು ಹಿಡಿದಿಲ್ಲ. ಇದು ಭಾರತೀಯರ ವೈಜ್ಞಾನಿಕ, ತಾಂತ್ರಿಕ ಮತ್ತು ಲೋಹ ವಿಜ್ಞಾನದ ಸಾಧನೆಗಳಿಗೆ ಹೆಗ್ಗುರುತಾಗಿದೆ ಅಂತ ನಂಬಲಾಗ್ತಾ ಇದೆ. ಈ ಕುರಿತಾಗಿ ನಾವು ಸ್ವಲ್ಪ ಆಳಕ್ಕೆ ಹೋಗೋಣ. ಈ ಕಂಬ 7.31 ಮೀಟರ್ ಎತ್ತರ ಇದ್ದು ತಳದಲ್ಲಿ 1.12 ಮೀಟರ್, ತುದಿನಲ್ಲಿ 306 ಮಿಲಿಮೀಟರ್ ಅಥವಾ 0.306 ಮೀಟರ್ ವ್ಯಾಸವನ್ನು ಹೊಂದಿದೆ. ಈ ಕಂಬದ ತೂಕ ಅಂದಾಜು 6.5 ಟನ್ ಅಂದ್ರೆ 6500 ಕೆಜಿ. ಈ ಕಂಬದ ಕೆಳಭಾಗದ 930 ಮಿಲಿಮೀಟರ್ ಅಥವಾ 0.903 ಮೀಟರ್ ನೆಲದಲ್ಲಿ ಉಳ್ಳಾಗಿದೆ. ಈ ಕಂಬದ ಮೇಲ್ತುದಿನಲ್ಲಿ ಒಂದು ರಂಧ್ರ ಇದೆ. ಈ ರಂಧ್ರದಲ್ಲಿ ಸರಳನ್ನು ತೋರಿಸಿ ಮೂರ್ತಿಯನ್ನು ಇರಿಸಬಹುದು. ಈ ಕಂಬದ ಮೇಲೆ 2 ಶಾಸನಗಳಿದ್ದಾವೆ. ಇದರಲ್ಲಿರ್ತಕ್ಕಂಥ ಹಳೆಯ ಶಾಸನದ ಆಧಾರದ ಮೇಲೆ ಮೊದಲು ಈ ಕಂಬದ ತುದಿನಲ್ಲಿ ಗರುಡನ ಮೂರ್ತಿ ಇದ್ದು ವಿಷ್ಣು ದೇವಾಲಯದ ಗುಡಿ ಎದುರಿಗೆ ಸ್ಥಾಪಿಸಲಾಗಿದ್ದಂತ ಗರುಡ ಕಂಬ ಇದಾಗಿತ್ತು ಅನ್ನುವ ತೀರ್ಮಾನಕ್ಕೆ ಬರಲಾಗಿದೆ. ಕಂಬದ ಮೇಲಿರುವ ಹಳೆಯ ಶಾಸನದಲ್ಲಿ ಚಂದ್ರ ಅನ್ನುವ ರಾಜನ ಕುರಿತಾಗಿ ಹೇಳಲಾಗಿದೆ. ಈತ ಸಾಮಾನ್ಯ ಶಕೆ 4ನೇ ಶತಮಾನದ ಕೊನೆಗೆ ಮತ್ತು 5ನೇ ಶತಮಾನದ ಆರಂಭದಲ್ಲಿ ಇದ್ದ ಗುಪ್ತ ವಂಶದ ಇಮ್ಮಡಿ ಚಂದ್ರಗುಪ್ತ ಎನ್ನುವ ತೀರ್ಮಾನಕ್ಕೆ ಇತಿಹಾಸಕಾರರು ಬಂದಿದ್ದಾರೆ. ಈ ಕಂಬವನ್ನ ಮೊದಲು ವಿಷ್ಣುಪಾದ ಬೆಟ್ಟದ ಮೇಲೆ ಸ್ಥಾಪಿಸಲಾಗಿತ್ತು ಅಂತ ಈ ಶಾಸನದಿಂದ ನಮಗೆ ಗೊತ್ತಾಗುತ್ತೆ. ಈ ಕಂಬದ ಮೇಲೆ ಇರುವ ಒಂದು ಸಾಲಿನ ಇನ್ನೊಂದು ಶಾಸನ ಅಂದ್ರೆ ಸಾಮಾನ್ಯ ಶಕೆ 1052ಕ್ಕೆ ಸೇರಿದಂತ ಶಾಸನ ಅನಂಗಪಾಲ ರಾಜನ ಹೆಸರನ್ನ ಹೇಳುತ್ತೆ. ಈ ಕಂಬವನ್ನ ಯಾರು ಮೆಹರೌಲಿಗೆ ಎಂದು ತಂದ್ರು ಅನ್ನೋದು ಭಾರಿ ಚರ್ಚೆಯ ಸಂಗತಿಗಳಾಗಿದ್ದಾವೆ. ಆಸಕ್ತರಿಗೆ ಜಾಲತಾಣಗಳಲ್ಲಿ ಈ ಕುರಿತಾಗಿ ಸಾಕಷ್ಟು ಮಾಹಿತಿ ದಕ್ಕುತ್ತೆ. ಅದನ್ನ ಓದಿ ತಿಳ್ಕೋಬಹುದು. ನಮ್ಮ ಇಂದಿನ ಚರ್ಚೆ ಮೆಹರೌಲಿ ಕಂಬ ತುಕ್ಕು ಹಿಡಿಯದಿರಲು ಕಾರಣಗಳೇನು ಮತ್ತು ಅದು ನಮ್ಮ ಪ್ರಾಚೀನ ಲೋಹ ವಿಜ್ಞಾನದ ಸಾಮರ್ಥ್ಯಕ್ಕೆ ಹೆಗ್ಗುರುತು ಆಗಿದೆ ಅನ್ನೋದಾಗಿದೆ. ನಮಗೆಲ್ಲ ತಿಳಿದಿರುವ ರೀತಿಯಲ್ಲಿ ಕಬ್ಬಿಣ ಮೂಲಧಾತು ಆಗಿದ್ರೆ ಉಕ್ಕು ಒಂದು ಮಿಶ್ರಲೋಹ. ಶುದ್ಧ ಕಬ್ಬಿಣದ ಗುಣಲಕ್ಷಣಗಳನ್ನ ಉತ್ತಮಪಡಿಸುವ ಅಲ್ಪ ಪ್ರಮಾಣದ ಇತರ ಧಾತುಗಳನ್ನು ಸೇರಿಸಿದಾಗ ಉಕ್ಕು ದಕ್ಕುತ್ತೆ. ಕಬ್ಬಿಣ ಮತ್ತು ಉಕ್ಕು ಈ ಎರಡರ ಕರಗುವ ತಾಪಮಾನ 1538 ಡಿಗ್ರಿ ಸೆಲ್ಸಿಯಸ್. ಕಬ್ಬಿಣದ ಅದುಗಳು ಅಂದ್ರೆ ರಾಸಾಯನಿಕವಾಗಿ ಅದು ಕಬ್ಬಿಣದ ಆಕ್ಸೈಡ್ ಆಗಿರುತ್ತೆ. ಕಬ್ಬಿಣದ ಅದರನ್ನ ಕೆಂಪು ಸ್ಥಿತಿಗೆ ಬರುವ ಹಾಗೆ ಕಾಯಿಸಿ ಅದಕ್ಕೆ ಸುಣ್ಣ ಸೇರಿದಂತೆ ಇತರ ರಾಸಾಯನಿಕಗಳನ್ನ ಬಳಸಿ ಕಬ್ಬಿಣದ ಆಕ್ಸೈಡ್ ಅನ್ನ ಕಬ್ಬಿಣಕ್ಕೆ ಇಳಿಸಲಾಗುತ್ತೆ. ಹೀಗೆ ದಕ್ಕುವ ಶುದ್ಧ ಕಬ್ಬಿಣವನ್ನ ದ್ರವ ರೂಪಕ್ಕೆ ತಂದ್ರೆ ಹೆಚ್ಚು ತೂಕದ ಕಬ್ಬಿಣ ಕೆಳಗೆ ಇಳಿದು ಇತರ ರಾಸಾಯನಿಕ ಉಪ ಉತ್ಪನ್ನಗಳು ಮತ್ತೆ ಕಬ್ಬಿಣವನ್ನು ಕಾಯ್ಸೋದಕ್ಕೆ ಬಳಸಿದಂತ ಇದ್ದಿಲಿನ ಕಿಟ್ಟ ಮೇಲೆ ತೇಲ್ತವೆ. ಹೀಗೆ ದಕ್ಕುವ ಶುದ್ಧ ಕಬ್ಬಿಣಕ್ಕೆ ಮುಂದಿನ ಹಂತಗಳಲ್ಲಿ ಇತರ ಧಾತುಗಳನ್ನು ಸೇರಿಸಿ ಉಕ್ಕು ತಯಾರಿಸಿ ಅವು ದ್ರವ ಸನಿಹವಾದಂತಹ ಸ್ಥಿತಿಯಲ್ಲಿ ಇರಬೇಕಾದ್ರೆ ಬೇಕಾದ ರೂಪಗಳಿಗೆ ತರಲಾಗುತ್ತೆ. ಅದರಿಂದ ಕಬ್ಬಿಣ ಪಡೆಯುವ ಭಾರತದ ಪ್ರಾಚೀನ ವಿಧಾನಗಳು ಈಗ ನಾವು ಹೇಳಿದ ವಿಧಾನಕ್ಕಿಂತ ಬೇರೆಯೇ ಆಗಿದ್ದವು. 6ನೇ ಶತಮಾನದಲ್ಲಿದ್ದ ವರಾಹಮಿಹಿರ ಕಬ್ಬಿಣದ ಕತ್ತಿಗಳನ್ನು ಕಠಿಣಗೊಳಿಸುವ ವಿಧಾನವನ್ನ ಖಡ್ಗ ಲಕ್ಷಣ ಹೆಸರಿನಲ್ಲಿ ವಿವರಿಸಿದ್ದಾನೆ. ಸಾಮಾನ್ಯ ಶಕೆ 10ನೇ ಶತಮಾನಕ್ಕೆ ಸೇರಬಹುದಾದ ರಸರತ್ನ ಸಮುಚ್ಚಯ ಅದರಿಂದ ಕಬ್ಬಿಣ ಪಡೆಯುವ ಹಾಗೆ ಕಬ್ಬಿಣದ ಮಿಶ್ರಲೋಹಗಳನ್ನು ಪಡೆಯುವ ವಿಧಾನಗಳನ್ನ ತಿಳಿಸುತ್ತೆ. ಈ ಗ್ರಂಥಗಳಲ್ಲಿರುವ ವಿಧಾನಗಳು ಆಧುನಿಕ ವಿಧಾನಗಳಂತೆ ಇಲ್ಲ. ಆಧುನಿಕ ವಿಧಾನಗಳು ಬರುವುದಕ್ಕೆ ಮೊದಲು ಕಬ್ಬಿಣವನ್ನ ದ್ರವ ಸ್ಥಿತಿಗೆ ತರಕ್ಕೆ ಬೇಕಾದಂತ ತಾಪಮಾನವನ್ನು ಪಡೆಯೋದಕ್ಕೆ ಸಾಧ್ಯ ಇರಲಿಲ್ಲ. ಕಬ್ಬಿಣದ ಅದರನ್ನ ಅಂದಾಜು 750ರಿಂದ 900 ಡಿಗ್ರಿ ಸೆಲ್ಸಿಯಸ್ ತಲುಪುವವರೆಗೆ ಬಿಸಿ ಮಾಡಿದಾಗ ಅದು ಕೆಂಪು ಸ್ಥಿತಿ ತಲುಪಿ ಮೆತ್ತಗಾಗ್ತಾ ಇತ್ತು. ಹೀಗೆ ಮೆತ್ತಗಾದಾಗ ಅದನ್ನ ಸುತ್ತಿಗೆಗಳಿಂದ ಹೊಡೆದಾಗ ಕಬ್ಬಿಣವನ್ನು ಕರಗಿಸೋದಕ್ಕೆ ಇಂಧನವಾಗಿ ಬಳಸಿದಂತ ಅಂದ್ರೆ ಸುಟ್ಟು ರೂಪಾಂತರಗೊಂಡಂತ ಇದ್ಲು ಮತ್ತು ಇತರ ಕಲಬೆರಕೆ ವಸ್ತುಗಳು ಹೊರಬರ್ತಾ ಇದ್ವು ಮತ್ತು ಕಬ್ಬಿಣದ ಮುದ್ದಿನಲ್ಲಿ ಇರ್ತಕ್ಕಂಥ ಕುಳಿಗಳು, ರಂಧ್ರಗಳು ಹೊಡೆದಿಂದ ಮುಚ್ಕೊಳ್ತಾ ಇದ್ವು. ಹೀಗೆ ಪಡೆದಿದ್ದು ಶುದ್ಧ ಕಬ್ಬಿಣ ಆಗಿರದೆ ಕಬ್ಬಿಣದ ಮಿಶ್ರಲೋಹ ಆಗಿರ್ತಾ ಇತ್ತು. ಇಂತಹ ಕಬ್ಬಿಣವನ್ನ ತಾಂಡವಾಳ ಅಥವಾ ರಾಟ್ ಐರನ್ ಅಂತ ಕರೀತಾರೆ. ಕಬ್ಬಿಣದ ಉಂಡೆ ಅಥವಾ ಮುದ್ದೆ ಕೆಂಪು ಸ್ಥಿತಿಯಲ್ಲಿರುವಾಗಲೇ ಅವುಗಳನ್ನ ಹೊಡೆದು ಸೇರಿಸಿ ಬೇಕಾದ ಆಕಾರಕ್ಕೆ ತರಲಾಗ್ತಾ ಇತ್ತು. ದ್ರವ ಸ್ಥಿತಿಗೆ ಒಯ್ಯದೆ ಮೆದು ಸ್ಥಿತಿಯಲ್ಲಿ ಲೋಹವನ್ನು ಅಂಟಿಸಿ ಬೇಕಾದ ಸ್ಥಿತಿಗೆ ತರೋದನ್ನ ಫೋರ್ಜಿಂಗ್ ಅಂತ ಕರೀತಾರೆ. ಮೆಹರೌಲಿ ಕಂಬ ಇಂತಹ ಫೋರ್ಜಿಂಗ್ ತಂತ್ರದಿಂದ ಮಾಡಲ್ಪಟ್ಟದೆ. ಮುಂದುವರೆದ ಸಂಶೋಧನೆಗಳಿಂದ ಈ ಕಂಬವನ್ನು ಮಲಗಿಸಿ ಫೋರ್ಜಿಂಗ್ ಮಾಡಲಾಗಿದೆ ಅಂತ ತಿಳಿದು ಬಂದತೆ. ಕೆಂಪು ಸ್ಥಿತಿಯಲ್ಲಿದ್ದಂತ ಕಬ್ಬಿಣವನ್ನು ಹೊಡೆದಾಗ ಹೊರಬರ್ತಾ ಇದ್ದಂತ ಇಂಗಾಲ ಮತ್ತು ರಂಜಕ ಅಂದ್ರೆ ಫಾಸ್ಫರಸ್ ವರ್ಮೈನಲ್ಲಿ ಸೂಕ್ಷ್ಮವಾದ ಮಟ್ಟದಲ್ಲಿ ಪದರಗಳಾಗಿದ್ದಾವೆ. ಈ ಪದರ ಒಳಗಿನ ಕಬ್ಬಿಣ ತೇವಾಂಶ ಮತ್ತು ತುಕ್ಕು ಇಡೋದನ್ನ ತಪ್ಪಿಸುವ ರಕ್ಷಾ ಕವಚ ಆಗಿದೆ. ದೆಹಲಿ ಮೆಹರೌಲಿ ಕಂಬದ ರಾಸಾಯನಿಕ ರಚನೆಯನ್ನ ಅತ್ಯಾಧುನಿಕವಾದ
ಅಲ್ಟ್ರಾಸೋನಿಕ್, ಇಂಪ್ಯಾಕ್ಟ್ ರೇಡಿಯೋಗ್ರಫಿ, ರೇಡಿಯೇಷನ್ ಗಾಜಿಂಗು, ಎಕ್ಸ್ರೇ ಫ್ಲೋರೋಸೆನ್ಸ್, ಎಲೆಕ್ಟ್ರಾನ್ ಕೆಮಿಕಲ್ ಅನಾಲಿಸಿಸ್ ಮುಂತಾದ ವಿಧಾನಗಳಿಂದ ಪರೀಕ್ಷೆ ಮಾಡಲಾಗಿದೆ. ಈ ಪರೀಕ್ಷೆಗಳಿಂದ ಈ ಕಂಬದ ಒಳಗೆ ಹಲವಾರು ಸೂಕ್ಷ್ಮ ಮಟ್ಟದ ಕುಳಿಗಳು, ರಂಧ್ರಗಳು ಇರೋದು ತಿಳಿದು ಬಂದಿದೆ. ಮೆಹರೌಲಿ ಕಂಬದ ರಾಸಾಯನಿಕ ಲೋಹ ಸಂಯೋಜನೆ ಒಂದೇ ರೀತಿಯಲ್ಲಿಲ್ಲ. ಫೋರ್ಜಿಂಗ್ ತಂತ್ರದ ಮೂಲಕ ತಯಾರಿಸಿದ ಈ ಕಂಬದ ಮೇಲ್ಮೈ ಇಂಗಾಲ ಮತ್ತು ರಂಜಕಗಳ ಸೂಕ್ಷ್ಮ ಪದರಗಳನ್ನ ಹೊಂದಿದೆ. ಈ ರಕ್ಷಣೆಯ ಪದರ ಎಲ್ಲಾ ಭಾಗದಲ್ಲೂ ಒಂದೇ ರೀತಿಯಲ್ಲಿ ಇರದೆ ಅದರ ದಪ್ಪ ವ್ಯತ್ಯಾಸಗೊಂಡಿದೆ. ಆಧುನಿಕ ಕಬ್ಬಿಣದಲ್ಲಿರುವ 200 ಪಟ್ಟು ರಂಜಕ ಈ ಪದರಗಳಲ್ಲಿದೆ. ಕಂಬ ಸಾವಿರಾರು ವರ್ಷಗಳ ಕಾಲ ವಾತಾವರಣಕ್ಕೆ ಮೈಯೊಡ್ಡಿ ನಿಂತಿದ್ರೂ ತುಕ್ಕು ಹಿಡಿಯದಂತೆ ಈ ಪದರ ಕಾಪಾಡಿದೆ. ಆಧುನಿಕ ಕಬ್ಬಿಣ ವರ್ಷಕ್ಕೆ 0.39 ಅಂದ್ರೆ 390 ಮೈಕ್ರಾನ್ ತುಕ್ಕು ಹಿಡಿದ್ರೆ, ಮೆಹರೌಲಿ ಕಂಬ 0.04 ಮಿಲಿಮೀಟರ್ ಅಂದ್ರೆ 40 ಮೈಕ್ರಾನ್ ಮಾತ್ರ ತುಕ್ಕು ಹಿಡಿಯುತ್ತೆ. ಮೆಹರೌಲಿ ಕಬ್ಬಿಣ ಇತರ ಆಧುನಿಕ ಕಬ್ಬಿಣಕ್ಕಿಂತ 10 ಪಟ್ಟು ತುಕ್ಕು ನಿರೋಧಕ ಗುಣವನ್ನ ಹೊಂದಿದೆ. ತುಕ್ಕು ಹಿಡಿಯದ ಮೆಹರೌಲಿ ಕಂಬ ಜಗತ್ತಿನ ಎಲ್ಲ ಕಡೆ ಲೋಹ ವಿಜ್ಞಾನಿಗಳ ಗಮನವನ್ನ ಸೆಳೆದಿದೆ. ಆದರೆ ಭಾರತದಲ್ಲಿ ಇಂತಹ ಹಲವು ಕಬ್ಬಿಣದ ಕಂಬಗಳು ಕೂಡ ಸಿಕ್ಕಿದ್ದಾವೆ. ಮೆಹರೌಲಿ ಕಂಬದ ಕಾಲ ಅಥವಾ ಅದಕ್ಕಿಂತ ಹಳೆಯದಾದ ಸಾಮಾನ್ಯ ಶಕೆ 2ರಿಂದ 4ನೇ ಶತಮಾನಗಳ ಅವಧಿಗೆ ಸೇರಿರಬಹುದಾದ ಕರ್ನಾಟಕದ ಆದಿಮೂಕಾಂಬಿಕಾ ದೇವಾಲಯದಲ್ಲಿರುವ ಕಂಬ, ಹಾಗೆಯೇ 11ನೇ ಶತಮಾನಕ್ಕೆ ಸೇರಿದ ಧಾರಾನಗರದ ಕಂಬ, 13ನೇ ಶತಮಾನದಲ್ಲಿ ಕಟ್ಟಿದ ಒಡಿಶಾದ ಕೋನಾರ್ಕ ದೇವಾಲಯದಲ್ಲಿರುವ ಕಬ್ಬಿಣದ ತೊಲೆಗಳು, ಹೊಯ್ಸಳ ದೇವಾಲಯಗಳಲ್ಲಿ ಹಲವು ನಿಟ್ಟುಗಳಲ್ಲಿರುವ ಕಲ್ಲುಗಳನ್ನ ಜಾಗದಲ್ಲಿ ಇಟ್ಕೊಳ್ಳೋದಕ್ಕೆ ಬಳಸಿರ್ತಕ್ಕಂಥ ಕಬ್ಬಿಣದ ಚಿಪ್ಪಳ ಅಂದ್ರೆ ಕ್ಲಾಂಪ್ಗಳು, 16 ಮತ್ತು 17ನೇ ಶತಮಾನಗಳಲ್ಲಿ ತಯಾರಾದ ವಿಜಯಪುರ ಮತ್ತು ತಂಜಾವೂರಿನಲ್ಲಿರತಕ್ಕಂಥ ಪಿರಂಗಿಗಳು ಇಂತಹ ಗದೆಯಾದಂತಹ ಕಬ್ಬಿಣದಲ್ಲಿ ಮಾಡಲ್ಪಟ್ಟಿದ್ದಾವೆ. ಕೊನೆಯದಾಗಿ ನಾವು ಪ್ರಾಚೀನ ಭಾರತೀಯರಿಗೆ ಅದ್ಭುತ ಲೋಹ ವಿಜ್ಞಾನ ಗೊತ್ತಿದ್ದಿದೆ ಅನ್ನೋದಕ್ಕೆ ಇಲ್ಲ ಅನ್ನುವ ಉತ್ತರಗಳನ್ನ ಕೊಡಬೇಕಾಗುತ್ತೆ. ಯಾವುದೇ ತಂತ್ರಜ್ಞಾನದಲ್ಲಿ 2 ಭಾಗಗಳು ಇರ್ತವೆ. ಅದರಲ್ಲಿ ಮೊದಲನೆಯದು ವಿಜ್ಞಾನ ಅಂದ್ರೆ ಒಂದು ಘಟನೆ ಏಕೆ ಮತ್ತು ಹೇಗೆ ನಡೀತಿದೆ ಅನ್ನುವ ವಿವರಣೆ. ಎರಡನೆಯದು ಅದರ ವ್ಯಾವಹಾರಿಕ ಬಳಕೆಗೆ ತರೋದು ಅಂದ್ರೆ ತಂತ್ರಜ್ಞಾನ. ಮೆಹರೌಲಿ ಹಾಗೆಯೇ ಇತರ ಕಂಬಗಳನ್ನ ಮಾಡಿದಂತಹ ಭಾರತದ ಕುಶಲಕರ್ಮಿಗಳಿಗೆ ಅದರಿಂದ ಕಬ್ಬಿಣವನ್ನು ಪಡೆಯುವ, ಅದನ್ನ ಫೋರ್ಜ್ ಮಾಡುವ ವ್ಯಾವಹಾರಿಕ ಪ್ರಾಯೋಗಿಕ ಜ್ಞಾನ ಇದ್ದಿತ್ತು ಅನ್ನೋದಕ್ಕೆ ಯಾವುದೇ ಸಂಶಯಗಳಿಲ್ಲ. ಆದರೆ ಅವರು ತುಕ್ಕು ಹಿಡಿಯದಂತಹ ಕಬ್ಬಿಣವನ್ನ ನಿರ್ದಿಷ್ಟ ತಯಾರಿಕೆಯ ವಿಧಾನಗಳಿಂದ ಪಡೆದಿರಲಿಲ್ಲ. ಅವರಿಗೆ ಗೊತ್ತಿದ್ದಂತಹ ತಯಾರಿಕೆಯ ವಿಧಾನದಲ್ಲಿಯೇ ಅವರಿಗೆ ಗೊತ್ತಿಲ್ಲದೆಯೇ ಇಂಥ ಸಾಧ್ಯತೆ ಸೇರ್ಕೊಂಡಿತ್ತು. ಸರಿಯಾದ ತಿಳುವಳಿಕೆಯನ್ನು ಒಳಗೊಂಡಿರುವ ತಂತ್ರಜ್ಞಾನ ಉತ್ತಮಗೊಳ್ಳುತ್ತಾ ಕವಲೊಡಿತಾ ಮುನ್ನಡೆಯುತ್ತೆ. ಇಂತಹ ಮುನ್ನಡೆ ಭಾರತದಲ್ಲಿ ಜರುಗಲಿಲ್ಲ. ಅದರಿಂದ ಕಬ್ಬಿಣ ಹೊರತೆಗೆಯುವ ಮತ್ತು ಅದನ್ನು ಬಗೆ ಬಗೆಯ ಕೆಲಸಗಳಿಗಾಗಿ ಬಳಸಿಕೊಳ್ಳುವ ರಂಗಗಳು ಕೂಡ ಬಹಳ ಸೀಮಿತವಾಗಿದ್ವು. ಅವು ಬಹುತೇಕ ಆಯುಧ, ಕೃಷಿ ಉಪಕರಣಗಳು ಮತ್ತು ಅಲ್ಪ ಮಟ್ಟದ ಪಾತ್ರೆಗಳ ತಯಾರಿಕೆಯಲ್ಲಿ ಕೊನೆಗೊಂಡಿದ್ವು. ಮೆಹರೌಲಿಯ ಕಂಬದ ಕಬ್ಬಿಣ ಇಂಜಿನಿಯರಿಂಗ್ ಸರಕುಗಳಿಗೆ ಬೇಕಾದ ಯಾಂತ್ರಿಕ ಮೆಕ್ಯಾನಿಕಲ್ ಗುಣಗಳನ್ನ ಹೊಂದಿಲ್ಲ. ಆದ್ರಿಂದ ದಪ್ಪನೆಯ ಕಂಬಗಳನ್ನ, ಆಯುಧಗಳನ್ನ ತಯಾರಿಸಬಹುದೇ ಹೊರತು ನಾವು ಈಗ ಹೆಜ್ಜೆಗೂ ಬಳಸ್ತಾ ಇರುವ ಕಬ್ಬಿನ ಉಕ್ಕಿನ ವಸ್ತುಗಳನ್ನ ಅದರಿಂದ ತಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದಲೇ ವೈಜ್ಞಾನಿಕ ಮುನ್ನಡೆ ಆಗೋದಿಕ್ಕೆ ಮೊದಲು ಉಕ್ಕಿನ ಕಟ್ಟಡ, ಹಡಗು, ವಾಹನ ಸೇರಿದಂತೆ ವಿಭಿನ್ನ ವಲಯಗಳಲ್ಲಿ ಕಬ್ಬಿಣ ಅಥವಾ ಉಕ್ಕು ಬಳಕೆ ಆಗಿಲ್ಲ. ವೈಜ್ಞಾನಿಕ ತಿಳುವಳಿಕೆ ಹೆಚ್ಚಿದಾಗ ಅದನ್ನು ಬಳಸಿಕೊಳ್ಳುವ ತಂತ್ರಜ್ಞಾನ ಹುಟ್ಟಿ ವಿಕಾಸ ಆಗುತ್ತೆ. ಅಂತಹ ಮುನ್ನಡೆ ಭಾರತದ ಲೋಹ ವಿಜ್ಞಾನದಲ್ಲಿ ನಡೆಯಲಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ಮೆಹರೌಲಿ ಹಾಗೂ ಅದರಂತಹ ಕಂಬಗಳು ಪ್ರಾಚೀನ ಭಾರತೀಯರ ಲೋಹ ಕರ್ಮಿಗಳ ಒಂದು ಸಾಧನೆ ಅಂತ ನಾವು ಹೇಳಬಹುದಾದ್ರೂ ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇತ್ತಂತಾಗಲಿ, ಅದನ್ನು ಬಳಸಿಕೊಂಡು ಕಬ್ಬಿಣವನ್ನು ಪಡೆಯುವ ಮತ್ತು ಬಳಸುವ ತಂತ್ರಗಳನ್ನು ಅವರು ರೂಪಿಸಿಕೊಂಡಿದ್ರಂತಾಗಲಿ ಹೇಳೋದಕ್ಕೆ ಆಗುವುದಿಲ್ಲ. ದಕ್ಷಿಣ ಭಾರತದಲ್ಲಿ ಆಯುಧಗಳ ತಯಾರಿಕೆಗಾಗಿ ಕಬ್ಬಿಣವನ್ನು ಕಠಿಣಗೊಳಿಸುವ ವಿಧಾನವೊಂದು ಬಳಕೆ ಇತ್ತು. ಈ ವಿಧಾನದಿಂದ ದಕ್ಕಿದ ಕಬ್ಬಿಣವನ್ನು ಉಕ್ಕು ಅಂತ ಕರೀತಾ ಇದ್ರು. ಕರ್ನಾಟಕ, ಆಂಧ್ರಪ್ರದೇಶ, ತಮಿಳುನಾಡುಗಳಿಂದ ಈ ಉಕ್ಕು ಹೊರದೇಶಗಳಿಗೆ ಮಾರಾಟ ಆಗ್ತಾ ಇತ್ತು. ಇದನ್ನ ವುಡ್ಸ್ ಅಂತ ಇಂಗ್ಲಿಷ್ ನಲ್ಲಿ ಕರೀತಾರೆ. ಇದನ್ನ ಕುರಿತಾಗಿ ನಾವು ಇನ್ನೊಂದು ವಿಡಿಯೋದಲ್ಲಿ ತಿಳಿಯೋಣ. ವಂದನೆಗಳೊಂದಿಗೆ.